ವಿದ್ಯಾರ್ಥಿಗಳೇ, ಈ ದಿನ ನಾನು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ 8ನೇ ತರಗತಿಯ 2ನೇ ಪದ್ಯ ಭಾಗವಾಗಿರ್ತಕ್ಕಂತಹ ಸಣ್ಣ ಸಂಗತಿ ಎಂಬ ಪದ್ಯ ಭಾಗದ ಬಗ್ಗೆ ನಿಮಗೆ ಇವತ್ತು ತಿಳಿಯಪಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಸಣ್ಣ ಸಂಗತಿ ಪದ್ಯದ ಶೀರ್ಷಿಕೆ ಹೇಳುವ ಹಾಗೆ ನೋಡೋದಕ್ಕೆ ಇದು ಸಣ್ಣ ಸಂಗತಿ ಅಂತ. ಆದರೆ ಈ ಪದ್ಯದಲ್ಲಿ ಅಡಗಿರ್ತಕ್ಕಂಥ ಭಾವಾರ್ಥ ಬಹಳ ವಿಶಾಲವಾದಂತಹ ಒಂದು ಭಾವಾರ್ಥವನ್ನು ನಾವು ಈ ಪದ್ಯ ಭಾಗದಲ್ಲಿ ಕಾಣಬಹುದಾಗಿದೆ. ಸಣ್ಣ ಸಂಗತಿ ಈ ಪದ್ಯ ಭಾಗವನ್ನ ಬರೆದಿರ್ತಕ್ಕಂತಹ ಕವಿ KS ನರಸಿಂಹಸ್ವಾಮಿ ಅಂತ. ಇವರನ್ನ ಪ್ರೇಮ ಕವಿ ಎಂದೇ ಖ್ಯಾತರಾಗಿರ್ತಕ್ಕಂತಹ KS ನರಸಿಂಹಸ್ವಾಮಿ ಇವರು ಕನ್ನಡ ಸಾಹಿತಿಗಳ ಕವಿಗಳ ಸಾಲಿನಲ್ಲಿ ತನ್ನದೇ ಆದಂತಹ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿರ್ತಕ್ಕಂಥ ಕವಿ ಕೂಡ ಹೌದು. ಬನ್ನಿ, ಇವತ್ತು ಈ KS ನರಸಿಂಹಸ್ವಾಮಿ ಕವಿಯ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋದ್ರ ಮೂಲಕ ಪದ್ಯ ಭಾಗಕ್ಕೆ ಬರೋಣ. KS ನರಸಿಂಹಸ್ವಾಮಿ ಇವರು ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥವರು KS ನರಸಿಂಹಸ್ವಾಮಿ. ಇವರು 26 ಜನವರಿ 1915ರಲ್ಲಿ ಜನಿಸ್ತಾರೆ. ಇವರ ಕಾಲ 1915ರ ಜನವರಿ 26ರಂದು ಇವರು ಜನಿಸ್ತಾರೆ. ಇವರ ಸ್ಥಳ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸ್ತಾರೆ. ಕೃಷ್ಣರಾಜಪೇಟೆ ತಾಲೂಕು, KR ಪೇಟೆ ತಾಲೂಕು, ಕಿಕ್ಕೇರಿ ಗ್ರಾಮ. ಈ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮದಲ್ಲಿ 26 ಜನವರಿ 1915ರಲ್ಲಿ ಜನಿಸಿದಂತಹ KS ನರಸಿಂಹಸ್ವಾಮಿ ಇವರ ಮೊದಲ ಕವನ ಸಂಕಲನ ಅಂತಂದ್ರೆ ಹೆಸರಾಂತ ಕವನ ಸಂಕಲನ ಮೈಸೂರು ಮಲ್ಲಿಗೆ. ಈ ಮೈಸೂರು ಮಲ್ಲಿಗೆ ಅಂತಕ್ಕಂಥ ಕವನ ಸಂಕಲನ ಕನ್ನಡ ಸಾಹಿತ್ಯ ಲೋಕದಲ್ಲಿಯೇ ಆಗಿನ ಸಂದರ್ಭದಲ್ಲಿ ಅತ್ಯಂತ ಹೆಸರನ್ನ ತಂದುಕೊಟ್ಟಂತಹ ಕವನ ಸಂಕಲನ ಇದಾಗಿದೆ. KS ನರಸಿಂಹಸ್ವಾಮಿ ಅವರಿಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನ ಅಥವಾ ಹೆಸರನ್ನ ತಂದುಕೊಟ್ಟಂತಹ ಕವನ ಸಂಕಲನ ಅಂದ್ರೆ ಮೈಸೂರು ಮಲ್ಲಿಗೆ ಅಂತಕ್ಕಂಥದ್ದು. ಜೊತೆಗೆ 1943ರಲ್ಲಿ ಇದು ಪ್ರಕಟ ಆಯಿತು. ಇವರು ಇನ್ನು ಹಲವಾರು ಕೃತಿಗಳನ್ನ ಬರೆದಿರ್ತಕ್ಕಂಥ ಕವಿವರಿಯರು. ಶಿಲಾಲತೆ, ಐರಾವತ, ಹೀಗೆ ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ಹೀಗೆ ಹಲವಾರು ಕವನ ಸಂಕಲನಗಳನ್ನ ಇವರು ರಚಿಸಿದ್ದಾರೆ. ಅದೇ ಅತಿ ಹೆಚ್ಚು ಕವನ ಸಂಕಲನ ಕೂಡ ಈ KS ನರಸಿಂಹಸ್ವಾಮಿ ಅವರು ಬರೆದು ಪ್ರಕಟಪಡಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದಾಗಿದೆ. 1977ರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ 1977ರಲ್ಲಿ ತೆರೆದ ಬಾಗಿಲು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಜೊತೆಗೆ ಮೈಸೂರಿನಲ್ಲಿ
ನಡೆದಂತಹ ಅಂದರೆ 1990ರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಪಟ್ಟ ಇವರಿಗೆ ದೊರಕಿತ್ತು. ಅಧ್ಯಕ್ಷತೆಯ ಪಟ್ಟ ಇವರಿಗೆ ಸಿಕ್ಕಿತು. ನಂತರ ಇವರು ದುಂಡು ಮಲ್ಲಿಗೆ, ಇವರು ಬರೆದಿರ್ತಕ್ಕಂತಹ ದುಂಡು ಮಲ್ಲಿಗೆ ಎಂಬ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಒಂದು ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವರಿಗೆ. ಪಂಪ ಪ್ರಶಸ್ತಿ. ಆನಂತರ ಇವರನ್ನು ಕನ್ನಡ ಸಾಹಿತ್ಯದ ಕ್ಷೇತ್ರದಲ್ಲಿ ಪ್ರೇಮ ಕವಿ ಅಂತಕ್ಕಂಥ ಒಂದು ಬಿರುದನ್ನ ಪಡೆದುಕೊಂಡಿರ್ತಕ್ಕಂಥ ಕವಿ ಕೂಡ ಹೌದು. ಪ್ರೇಮ ಕವಿ ಎಂದೇ ಇವರನ್ನ ಗುರುತಿಸಲಾಗಿದೆ. ಇವರು 2004ರಲ್ಲಿ ದೈವಾಧೀನರಾಗ್ತಾರೆ. 2004ರಲ್ಲಿ ಇವರು ಮರಣವನ್ನಾಗ್ತಾರೆ. ಈ ಪ್ರೇಮ ಕವಿ ಎಂಬ ಹೆಸರನ್ನ ಗುರುತಿಸಿಕೊಂಡು ಪ್ರೇಮ ಕವಿ ಎಂದೇ ಗುರುತಿಸಿದಂತಹ KS ನರಸಿಂಹಸ್ವಾಮಿ ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ತನ್ನದೇ ಆದಂತಹ ಒಂದು ವಿಶಿಷ್ಟ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂತಹ ಕವಿಗಳ ಸಾಲಿನಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಬನ್ನಿ ಈ ಒಂದು ಪದ್ಯದಲ್ಲಿ ಕವಿಯ ಆಶಯ ಭಾವ ಏನು ಅನ್ನೋದನ್ನು ನೋಡೋಣ. ಸಣ್ಣ ಸಂಗತಿ ಕವನದಲ್ಲಿ ಕವಿ ತಾಯಿ ಪಕ್ಕದಲ್ಲಿ ಮಲಗಿರುವಂತಹ ಮಗು ನಟ್ಟಿರುಳು ಅಂದರೆ ಮಧ್ಯರಾತ್ರಿಯಲ್ಲಿ ತನ್ನ ಹೊದಿಕೆಯನ್ನ, ತಾನು ಹೊದ್ಕೊಂಡಿರ್ತಕ್ಕಂಥ ಹೊದಿಕೆಯನ್ನ ಕಿತ್ತೆಸೆದಾಗ, ಮಗು ಏನ್ ಮಾಡಿರುತ್ತೆ, ಮಲಗಿದಾಗ ಅದು ಗೊತ್ತಿಲ್ಲದೆ, ಅದು ಅರಿವಿಲ್ಲದೆ ತನ್ನ ಹೊದಿಕೆಯನ್ನು ಅದು ಕಿತ್ತೆಸೆಯುತ್ತೆ. ಕಿತ್ತೆಸೆದಾಗ ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದನ್ನ, ಅಂದ್ರೆ ತಾಯಿ ತನಗೆ ಅರಿವಿಲ್ಲದ ಹಾಗೆ ಆ ಮಗು ಕಿತ್ತೆಸಿದಾಗ ಹೊದಿಕೆಯನ್ನು ಹಾಕಿ ಸರಿ ಮಾಡ್ತಾನೆ ಇರ್ತಾರೆ. ಹೀಗೆ ಇದು ಒಂದು ಸಣ್ಣ ಸಂಗತಿ ಆಗಿರ್ಬೋದು. ಆದರೆ ಈ ಸಣ್ಣ ಸಂಗತಿಯೊಂದನ್ನೇ ಪ್ರಮುಖವಾದ ಅಂಶವಾಗಿ ಇಟ್ಕೊಂಡು ಕವಿ KS ನರಸಿಂಹಸ್ವಾಮಿ ಅವರು ಪ್ರಕೃತಿಯ ಒಂದು ನೀರು ತುಂಬಿರುವಂತಹ ಕರಿಮುಗಿಲು, ಕರಿದಾದಂತಹ ಅಥವಾ ಕಾರ್ಮೋಡ, ಪ್ರಕೃತಿಯಲ್ಲಿರ್ತಕ್ಕಂಥ ನೀರು ಅದೆಲ್ಲ ಹಿಮವಾಗಿ, ಅಂದ್ರೆ ಆ ನೀರು ಘನೀಕರಿಸಿ ಹಿಮದ ಗಡ್ಡೆಯಾಗಿ ಮೋಡವಾಗಿ ಆಕಾಶದಲ್ಲಿ ಕರಿಮುಗಿಲಾಗಿ ಆಕಾಶಕ್ಕೆ ಹುಣ್ಣಿಮೆಯ ಒಂದು ಕಣ್ಣು ತೆರೆದ, ಆ ಕರಿಮುಗಿಲೆಲ್ಲ ಮುಚ್ಕೊಂಡಿರುತ್ತೆ. ಆಗ ನೀರು ಬಿದ್ದಂತ ಸಂದರ್ಭ, ಮಳೆ ಬಂದು ಬಿದ್ದಾದ್ಮೇಲೆ ಅದಕ್ಕೆ ಎಲ್ಲ ಹುಣ್ಣಿಮೆಯ ಒಂದು ಕಣ್ಣನ್ನ ತೆರೆದ ರೀತಿಯಲ್ಲಿ ಬಾನ ಬೀದಿಗೆ ತಾರೆ ಬಂದಿವೆ, ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ. ಸೋನೆ ಮಳೆ ಬರುವಾಗ ಅಂದ್ರೆ ಮಳೆ ಸುರಿಯುವಾಗ ಗಾಳಿ ಬೀಸುತ್ತೆ. ಆ ಗಾಳಿ ಬೀಸೋದೇ ಒಂದು ಕಿವಿಗೆ ಹಾಡಿನ ರೂಪದಲ್ಲಿ ಕವಿಗೆ ಕೇಳಿಸಿದೆ. ಆ ಒಂದು ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ ಮೊದಲಾದ ಒಂದು ಪ್ರಾಕೃತಿಕ ಚೌಕಟ್ಟಿನೊಳಗಿನ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ ಈ ಒಂದು ಪದ್ಯಭಾಗದಲ್ಲಿ. ಅದೇನು ಅನ್ನೋದನ್ನ ಪದ್ಯಭಾಗದಲ್ಲಿ ನೋಡೋಣ. ಹಗಲಿರುಳೆನ್ನದೆ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯದ ತುಡಿತ ಮಿಡಿತಗಳ ಗಹನವಾದಂತಹ ತತ್ವದ ಸಂಕೇತವಾಗಿದೆ. ಈಗ ಒಂದು ಹೆಣ್ಣು ಅವಳು ಜೀವಿತಾವಧಿಯಲ್ಲಿ ಅವಳ ಜೀವನದ ಸಾರ್ಥಕ್ಯವನ್ನ ಪಡೆಯೋದು ಯಾವಾಗ ಅಂತಂದ್ರೆ ಅವಳು ತನ್ನ ಮಗುವಿಗೆ ಅಂದ್ರೆ ತಾಯ್ತನದ ಅನುಭವವನ್ನು ಅನುಭವಿಸಿದಾಗ, ತನ್ನ ಮಗುವಿಗೆ ಜನ್ಮ ನೀಡಿದಾಗ ಅವಳ ಒಂದು ಬದುಕು ಸಾರ್ಥಕ ಎನ್ನುವ ಒಂದು ಅಂಶವನ್ನ ಈ ಒಂದು ಪದ್ಯಭಾಗದಲ್ಲಿ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಹಾಗೂ ಜೀವನ ಪರಿಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ ಎನ್ನುವ ಮಾತನ್ನ ಈ ಪದ್ಯಭಾಗದಲ್ಲಿ ಬಹಳ ಸುಂದರವಾಗಿ ಕವಿ ವರ್ಣಿಸಿದ್ದಾರೆ. ಆ ಮಗುವಿನ ಆರೈಕೆ, ಪೋಷಣೆ, ಲಾಲನೆ
ಲಾಲನೆಗಳಲ್ಲಿಯೇ ತನ್ನ ಎಲ್ಲ ಸುಖ ಸಂತೋಷಗಳನ್ನ ಕಾಣುತ್ತಾಳೆ. ಅಂದ್ರೆ ತಾಯಿಯಾದಂಥವಳು ತನ್ನ ಮಗುವಿನ ಲಾಲನೆ ಪಾಲನೆಯ ಮತ್ತೆ ಪೋಷಣೆ ಜೊತೆಗೆ ಅವಳ ಸಂತೋಷವನ್ನ ಅವಳು ಆ ಮಗುವಿನ ಆರೈಕೆಯಲ್ಲಿಯೇ ಅವಳು ಕಾಣ್ತಾಳೆ ಅನ್ನುವ ಒಂದು ಸತ್ಯದ ಸಂಗತಿಯನ್ನ ಇಲ್ಲಿ ಪದ್ಯ ಭಾಗದಲ್ಲಿ ಕಾಣಬಹುದಾಗಿದೆ. ಹಾಗೂ ಆಕೆ ತನ್ನ ನೋವು ಮತ್ತು ಸಂಕಟಗಳನ್ನ ಆ ಮಗುವಿನ ಪಾಲನೆ ಪೋಷಣೆಯಲ್ಲಿಯೇ ಅವಳೆಲ್ಲವನ್ನು ಮರೆತು ಬಿಡ್ತಾಳೆ. ಆ ಮಗುವಿನ ಜೊತೆ ಆಟ ಪಾಠಗಳಲ್ಲಿ ತೊಡಗಿ ತನ್ನ ನೋವನ್ನ ಅಥವಾ ಸಂಕಟಗಳನ್ನ ದುಃಖವನ್ನ ಎಲ್ಲವನ್ನು ಮರೆತು ಬಿಡ್ತಾಳೆ. ಹೀಗೆ ಒಂದು ಹೆಣ್ಣಿನ ಜನ್ಮ ಸಾರ್ಥಕ ಆಗೋದು ಈ ರೀತಿಯಲ್ಲಿ ತನ್ನ ತಾಯ್ತನದ ಅನುಭವವನ್ನು ಅನುಭವಿಸಿದಾಗ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಕವಿ ಹೇಳಿರುವುದನ್ನ ಕಾಣಬಹುದಾಗಿದೆ. ಹಗಲಿರುಳೆನ್ನದೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವಂತಹ ಈ ತಾಯಿ ಹೃದಯದ ಮಿಡಿತವನ್ನು ಪ್ರಕೃತಿಯ ಸನ್ನಿವೇಶಗಳಿಗೆ ಹೋಲಿಸಿರ್ತಕ್ಕಂಥದ್ದು ಸಹೃದಯರ ಒಂದು ಮನದಲ್ಲಿ ಸದಾ ನಿಲ್ತಾ ಇದೆ. ಅದೇ ಈ ಒಂದು ಪದ್ಯ ಭಾಗದಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ತಿಳಿಸಿರ್ತಕ್ಕಂಥ ಒಂದು ಪ್ರಮುಖವಾದಂತಹ ಆಶಯ ಭಾವ ಆಗಿದೆ. ಪ್ರಸ್ತುತ ಈ ಸಣ್ಣ ಸಂಗತಿ ಎಂಬ ಪದ್ಯ ಭಾಗವನ್ನ ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರ್ತಕ್ಕಂತಹ ಇರುವಂತಿಗೆ ಎನ್ನುವ ಇರುವಂತಿಗೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಸ್ತುತ ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂತಹ ಕೆಲವೊಂದು ಕಠಿಣ ಪದಗಳ ಅಥವಾ ಹೊಸ ಪದಗಳ ಅರ್ಥವನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಕರಿಮುಗಿಲು ಅಂತಂದ್ರೆ ಕಪ್ಪಾದ ಮೋಡಗಳು. ಕಪ್ಪಾದ ಮೋಡಗಳು, ಕಪ್ಪಾದ ಮೋಡಗಳು ಅಥವಾ ಕಪ್ಪಾದ ಮೋಡ. ತಾರೆ ಅಂದ್ರೆ ಆಕಾಶದಲ್ಲಿ ಕಾಣ್ತಕ್ಕಂತಹ ನಕ್ಷತ್ರಗಳು. ದೆಸೆ ಅಂತಂದ್ರೆ ದಿಕ್ಕು. ದೆಸೆ ಅಂದ್ರೆ ದಿಕ್ಕು. ದೆಸೆ ಅಂದ್ರೆ ದಿಕ್ಕು ಅಂತಂದೇಳಿ. ಪೊರೆ ಅಂತಂದ್ರೆ ಆರೈಕೆ ಮಾಡ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು, ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಪೊರೆಯುವುದು ಅಂತ. ಆಮೇಲೆ ಬಾನು ಅಂದ್ರೆ ಆಕಾಶ ಅಂತ. ಬಾನು ಆಕಾಶ. ಬಾನು ಆಕಾಶ ಅಂತೇಳಿ. ಲೆಕ್ಕಿಸದೆ ಅಂತಂದ್ರೆ ಗಮನಿಸದೆ, ಗಮನ ಹರಿಸದೆ ಎನ್ನುವ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಶಬ್ದ ಆಗಿದೆ. ಲೆಕ್ಕಕ್ಕೆ ಪರಿಗಣಿಸದೆ ಅಂತಂದು ಕೂಡ ನಾವು ತಿಳ್ಕೊಬಹುದಾಗಿದೆ. ಸೋನೆ ಅಂದ್ರೆ ತುಂತುರು ಮಳೆ, ತುಂತುರು ಹನಿ ಅಥವಾ ಜಟಿ ಮಳೆ ಅಥವಾ ಜಿಟಿ ಮಳೆ ಅಂತಂದು ಕೂಡ ಕರೀತಾರೆ. ಸೋನೆ ಮಳೆ, ಸುಮ್ಮನೆ ಸದಾ ಹನಿಯಾಗಿ ಬರ್ತಕ್ಕಂಥ ಮಳೆಗೆ ಸೋನೆ ಮಳೆ ಅಂತಂದು ಕರೀತಾರೆ ಅಂತ. ಇವು ಈ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಕೆಲವೊಂದು ಕಠಿಣ ಪದಗಳಾಗಿದ್ದಾವೆ ಅಥವಾ ಹೊಸ ಪದಗಳ ಅರ್ಥ ಆಗಿದೆ. ಇನ್ನು ಈ ಪದ್ಯ ಭಾಗದ ಸಣ್ಣ ಸಂಗತಿ ಪದ್ಯ ಭಾಗದಲ್ಲಿ ಬರ್ತಕ್ಕಂತಹ ಪ್ರವೇಶ ಏನು ಅನ್ನೋದನ್ನು ನೋಡೋಣ. ಇಲ್ಲಿ ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯಗಳೆಂಬ ವಿವಿಧ ಮಜಲುಗಳಾದವು. ಅಂದ್ರೆ ಈ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು, ಕನ್ನಡ ಸಾಹಿತ್ಯ ಅನ್ನೋದು ದೊಡ್ಡದಾಗಿರ್ತಕ್ಕಂಥ, ವಿಶಾಲವಾಗಿ ಬೆಳೆದು ಬಂದಿರತಕ್ಕಂಥ ಒಂದು ಆಲದ ಮರ ಇದ್ದ ಹಾಗೆ. ಈ ಕನ್ನಡ ಭಾಷೆಗೆ ಸುಮಾರು 2,500 ವರ್ಷಗಳ ಇತಿಹಾಸ ಇದೆ ಅಂತಂದು ನಾವು ಪುಸ್ತಕಗಳಲ್ಲಿ ತಿಳ್ಕೊಂಡಿದ್ದೀವಿ ಅಥವಾ ಓದಿದ್ದೀವಿ. ಇತಿಹಾಸದ ಒಂದು ಸೂಕ್ಷ್ಮ ದಾಖಲೆಗಳನ್ನು ಕೂಡ ಸಂಶೋಧಕರು ನೀಡಿರ್ತಕ್ಕಂಥದ್ದನ್ನು ನಮಗೆ ಎಲ್ಲ ಗೊತ್ತಿರ್ತಕ್ಕಂಥ ವಿಷಯ ಆಗಿದೆ. ಅಂದ್ರೆ ಈ ಕನ್ನಡ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ
ಇಡಿಯಾಗಿ ಅದನ್ನು ಅಧ್ಯಯನ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ಖಂಡ ಕಾವ್ಯಗಳಾಗಿ ಅಥವಾ ಒಂದೊಂದು ಭಾಗವಾಗಿ ಅದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ನವೋದಯ ಸಾಹಿತ್ಯ, ಮತ್ತೆ ನವ್ಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ದಲಿತ ಸಾಹಿತ್ಯ ಅಥವಾ ಬಂಡಾಯ ಸಾಹಿತ್ಯ, ಹೀಗೆ ವಿವಿಧ ಮಜಲುಗಳು ಅಲ್ಲಿ ಸಾಹಿತ್ಯದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಪ್ರತಿಯೊಬ್ಬ ಕವಿಯೂ ಸಹ ಜೀವನ ದೃಷ್ಟಿ, ಸಾಮಾಜಿಕ ಸೂಕ್ಷ್ಮತೆಗಳನ್ನು ಅರಿತಾಗ ತಮ್ಮ ತಮ್ಮ ಅನುಭವ ಕಲ್ಪನೆಗಳಿಗೆ ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ. ಅಂದ್ರೆ ಪ್ರತಿಯೊಬ್ಬ ಕವಿ ಕೂಡ ಅದಕ್ಕೆ ಹೇಳ್ತಾರೆ ನೋಡಲ್ಲಿ, ರವಿ ಕಾಣುವುದನ್ನ ಕವಿ ಕಂಡ ಅಂತ. ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ಒಬ್ಬ, ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವ್ನು. ಜೊತೆಗೆ ಅವನಿಗೆ ಕಾಣಿಸದೇ ಇರತಕ್ಕಂತಹ ಯಾವುದೇ ಒಂದು ವಸ್ತು ಪ್ರಪಂಚದಲ್ಲಿ ಇಲ್ಲ ಅಂತಂದೇಳಿ ಭಾವಿಸ್ಬೋದು. ಅಂದ್ರೆ ರವಿಗೆ ಅಂದ್ರೆ ಸೂರ್ಯನಿಗೆ ಕಾಣಿಸದೇ ಇರತಕ್ಕಂತಹ ವಸ್ತು ಯಾವುದೂ ಇಲ್ಲ. ಆದ್ರೆ ಅವನಿಗೂ ಕಾಣಿಸದೇ ಇರ್ತಕ್ಕಂತಹದ್ದನ್ನ ಕವಿಯು ಕಾಣಬಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಕಾಣಬಹುದು. ಅಂದ್ರೆ ರವಿ ಕಾಣದ್ದನ್ನ ಕವಿ ಕಂಡ, ಅದಕ್ಕೆ ಹೇಳೋದು ಕವಿ ಹೃದಯ. ಕವಿ ಹೃದಯ ಕವಿಯ ಮನಸ್ಸು ಆ ರೀತಿ ಇರುತ್ತೆ. ಅಂದ್ರೆ ಇಲ್ಲದನ್ನ ಇದೆ ಎಂದು ವರ್ಣಿಸುವುದು ಕವಿಯ ಹೃದಯ ಆಗಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಕವಿಯು ಸಹ ಈ ಜೀವನ ದೃಷ್ಟಿ, ಸಾಮಾಜಿಕ ಸೂಕ್ಷ್ಮತೆಗಳನ್ನು ಅರಿತಾಗ ತಮ್ಮ ತಮ್ಮ ಒಂದು ಅನುಭವ ಕಲ್ಪನೆಗಳಿಗೆ ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ. ಇದರಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಕಾಣಿಸಿಕೊಂಡಿದೆ. ಈ ಪ್ರಕಾರಗಳಲ್ಲಿ ಪ್ರಸ್ತುತ ಕವನವೊಂದು ಇದಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಸಣ್ಣ ಸಂಗತಿ ಕವನ ಈ ಪ್ರಕಾರದ ಒಂದು ಸಾಹಿತ್ಯ, ಆಧುನಿಕ ಕಾವ್ಯಗಳ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಹೊಸತನವನ್ನ ಕಾಣಿಸಿಕೊಂಡಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಅದಕ್ಕಾಗಿನೇ KS ನರಸಿಂಹಸ್ವಾಮಿ ಅವರನ್ನ ಪ್ರೇಮ ಕವಿ ಅಂತಂದೇಳಿ ಕರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಅಂತ ಪ್ರೇಮ ಕವಿ ಎಂದೇ ಹೆಸರಾಗಿದೆ. ಅದರಲ್ಲೂ ಮೈಸೂರು ಮಲ್ಲಿಗೆ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರ್ತಕ್ಕಂಥ ಕವಿಯ ಚಿತ್ರ ಅಂದ್ರೆ KS ನರಸಿಂಹಸ್ವಾಮಿ. ಅದಕ್ಕಾಗಿನೇ ಅವರನ್ನ ಪ್ರೇಮ ಕವಿ ಅಂತಂದೇಳಿ ಕರೀತಾರೆ. ಬನ್ನಿ ನೋಡೋಣ, ಸಣ್ಣ ಸಂಗತಿ ಪದ್ಯ ಭಾಗವನ್ನು ನೋಡೋಣ. ಸಣ್ಣ ಸಂಗತಿ ಅಂತ, ನಟ್ಟಿರುಳ ಕರಿಮುಗಿಲ ನೀರ್ ತುಂಬಿಗಳ ನಡುವೆ, ನಟ್ಟಿರುಳ ಕರಿಮುಗಿಲ ನೀರ್ ತುಂಬಿಗಳ ನಡುವೆ, ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿವೆ ಬಾನ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ, ಇತ್ತ ಮನೆಯೊಳಗೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣದ್ದ ಮುಚ್ಚಿ ಮಲಗಿದೆ, ಅದು ಬರಿ ಮೈಲಿ ನಿದ್ದೆಗಣ್ಣಿನಲೆ, ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು, ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಬರಿ ಮೈಲಿ, ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಇದು ಸರಿಯೇ ತಪ್ಪೆ ಉತ್ತರವಿಲ್ಲ, ಇದು ಸರಿಯೇ ತಪ್ಪೆ ಉತ್ತರವಿಲ್ಲ, ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತಾಡದೆಯೇ, ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತಾಡದೆಯೇ, ನೋಡದೆಯೇ ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ, ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಹೊದೆಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಹೊದೆಯುತ್ತಿದೆ. ಇದು ಪದ್ಯ ಸಣ್ಣ ಸಂಗತಿ ಎನ್ನುವ ಒಂದು ಪದ್ಯ ಭಾಗ. ಇದು ಈ ಪದ್ಯ ಭಾಗವನ್ನ ನಾವು ಇದರ ಭಾವಾರ್ಥವನ್ನು ನಾವು ನೋಡೋದಾದ್ರೆ, ಕವಿ KS ನರಸಿಂಹಸ್ವಾಮಿ ಅವರು ಆಡಿರ್ತಕ್ಕಂಥ ಅಥವಾ ಬರೆದಿರ್ತಕ್ಕಂಥ ಈ ಒಂದು ಪದ್ಯ ಭಾಗದಲ್ಲಿ ನೋಡೋದಕ್ಕೆ ಇದು ಸಣ್ಣ ಸಂಗತಿ.
ಮಗುವಿನ ಒಂದು ನಿದ್ದೆಗಣ್ಣಲ್ಲಿ ಹೊದಿಕೆಯನ್ನ ಎಸೆದು ತಾಯಿ ಅದನ್ನು ಓದಿಸೋದು ಒಂದು ಸಣ್ಣ ಸಂಗತಿಯಾಗಿದೆ. ಆದರೆ ಈ ಸಣ್ಣ ಸಂಗತಿಯನ್ನ ಇಟ್ಟುಕೊಂಡು ವಿಶಾಲ ಅರ್ಥವನ್ನ ಇದರೊಳಗೆ ತುಂಬಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ನೋಡೋಣ ಬನ್ನಿ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ. ನಟ್ಟಿರುಳ ಅಂತ ಅಂದ್ರೆ ನಟ್ಟಿರುಳ ಅಂತ ಮಧ್ಯರಾತ್ರಿ. ನಟ್ಟಿರುಳು ಅಂದ್ರೆ ಅರ್ಧರಾತ್ರಿ. ಅರ್ಧರಾತ್ರಿ ಎಂದು ನಟ್ಟಿರುಳು ಮಧ್ಯರಾತ್ರಿಯಲ್ಲಿ. ಮಧ್ಯರಾತ್ರಿ ಅಂದ್ರೆ ಹೇಗಿರುತ್ತೆ? ಎಲ್ಲವೂ ಕತ್ತಲೆಮಯ, ಎಲ್ಲವೂ ಸಂಪೂರ್ಣವಾಗಿ ಕತ್ತಲೆ ಆಗಿರುತ್ತೆ, ಏನು ಕಾಣಿಸೋದಿಲ್ಲ. ಅದು ಅಂದ್ರೆ ಕಪ್ಪಾದ ಅನ್ನುವ ಅರ್ಥವನ್ನು, ಕತ್ತಲೆ ಅಂದ್ರೆ ಕಪ್ಪಾಗಿರ್ತಕ್ಕಂಥದ್ದು. ಅಂತಹ ನಟ್ಟಿರುಳು, ನಿಡುದಾದ ಇರುಳು, ಅದು ಮಧ್ಯರಾತ್ರಿ ಅಂದ್ರೆ ಕರಿಮುಗಿಲ, ಆಕಾಶದಲ್ಲಿರ್ತಕ್ಕಂತಹ ಕರಿ ಬಣ್ಣದ ಮೋಡ ಹೇಗಿರುತ್ತೋ ಹಾಗೆ, ಅಂದ್ರೆ ಕತ್ತಲೆ ಹೇಗಿರುತ್ತೋ ಹಾಗೆ ಕತ್ತಲಿನ ಬಣ್ಣವನ್ನು ಹೊಂದಿರತಕ್ಕಂತಹ ಕರಿ ಮುಗಿಲು ಮೋಡ, ಅದರೊಳಗೆ ಏನಿರುತ್ತೆ? ನೀರ್ತುಂಬಿಗಳ ನಡುವೆ, ಭೂಮಿಯಲ್ಲಿರ್ತಕ್ಕಂತಹ ಸಮುದ್ರದ ನೀರು ಅಥವಾ ನದಿಯ ನೀರು ಆವಿಯಾಗಿ ಅದು ಘನೀಕೃತವನ್ನು ಹೊಂದಿ ಅಂದರೆ ಘನರೂಪಕ್ಕೆ ಬಂದು ಅದು ಕಪ್ಪನೆಯ ಮೋಡವಾಗಿ ಪರಿವರ್ತನೆ ಆಗಿರುತ್ತೆ. ಅಂದ್ರೆ ಈ ನೀರು ಆವಿಯಾಗಿ ಅಲ್ಲಿ ಮೇಲೆ ಕರಿಯ ಮೋಡವಾಗಿ ಅದು ಮಾರ್ಪಾಟಾಗಿ ಕೊನೆಗೆ ಬಿಸಿಲಿನ ತಾಪಕ್ಕೆ ಆ ಮೋಡ ಕರಗಿ ಹನಿ ಹನಿಯಾಗಿ ಮತ್ತೆ ಭೂಮಿಗೆ ನೀರನ್ನ ಉಣಿಸುತ್ತೆ. ಇದು ಪ್ರಕೃತಿಯ ಒಂದು ನಿಯಮ ಆಗಿದೆ. ಪ್ರಕೃತಿಯಲ್ಲಿ ನಡೀತಕ್ಕಂಥ ಸಹಜ ಪ್ರಕ್ರಿಯೆ ಇದೆ. ಆ ಒಂದು ಪ್ರಕ್ರಿಯೆಯನ್ನ ಕವಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಕರಿಮುಗಿಲ ನೀರ್, ಆ ಕರಿಮುಗಿಲು ಕಪ್ಪಾದ ಮೋಡದಲ್ಲಿ ನೀರು ತುಂಬಿಕೊಂಡಿದೆ. ಆ ನೀರು ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ನೋಡಿ, ಆ ಕಪ್ಪಾದ ಮೋಡಗಳು ಕರಗಿ ನೀರಾಗಿ, ಆ ಮೋಡಗಳೆಲ್ಲ ಕರಗಿ ಮಳೆಯ ರೂಪದಲ್ಲಿ ಅದು ಭೂಮಿಗೆ ಸುರಿದಾಗ ಆಗ ಮೋಡ ಏನಾಗುತ್ತೆ? ಅದು ಶುಭ್ರವಾಗುತ್ತೆ. ಅದು ಏನಾಗಿದೆ? ಹುಣ್ಣಿಮೆಯ ಕಣ್ಣ, ಹುಣ್ಣಿಮೆಯ ಚಂದ್ರನ ಬಣ್ಣವನ್ನ ಪಡ್ಕೊಳ್ಳುತ್ತೆ. ಹುಣ್ಣಿಮೆಯ ದಿನ ಚಂದ್ರ ಸಂಪೂರ್ಣವಾಗಿ ಗೋಚರಿಸ್ತಾನೆ. ಆಗ ಹುಣ್ಣಿಮೆಯ ಒಂದು ಬೆಳಕು ಎಲ್ಲರಿಗೂ ಇಷ್ಟವಾಗಿರ್ತಕ್ಕಂತಹ ಒಂದು ಷೋಡಶ ಕಳೆಯಿಂದ ಕೂಡಿದಂತಹ ಬೆಳಕಾಗಿರುತ್ತೆ. 16 ಬಣ್ಣಗಳಿಂದ ಕೂಡಿರ್ತಕ್ಕಂಥ ಒಂದು ಬೆಳದಿಂಗಳ ಬೆಳಕು, ಅದು ಎಲ್ಲರಿಗೂ ಇಷ್ಟ ಅಂತಕ್ಕಂಥ. ಹಾಗೆ ಅಂದ್ರೆ ಶುಭ್ರವಾಗಿರುತ್ತೆ ಅವತ್ತಿನ ದಿನ ಚಂದ್ರ. ಹುಣ್ಣಿಮೆಯ ದಿನ ಚಂದ್ರ ಬಹಳ ಶುಭ್ರವಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾನೆ. ಹಾಗೆ ಮೋಡಗಳು, ಕರಿಯ ಮೋಡಗಳು ಕರಗಿ ನೀರಾಗಿ ಭೂಮಿಗೆ ಇಳಿದಾಗ ಆಕಾಶವೆಲ್ಲ ಶುಭ್ರವಾಗಿರುವ ಹಾಗೆ ಕಣ್ಣ ತೆರೆದಿದೆ. ಅಂದ್ರೆ ನೀರೆಲ್ಲ ಮೋಡ, ಕರಿಯ ಮೋಡ ಕರಗಿ ಭೂಮಿಗೆ ಮಳೆಯ ರೂಪದಲ್ಲಿ ಬಂದಾದ್ಮೇಲೆ ಆ ಮೋಡ ಕಣ್ಣ ತೆರೆದಿದೆ. ಅಂದ್ರೆ ಆ ಕರಿಯದಾದಂತಹ ಕಾರ್ಮೋಡಗಳೆಲ್ಲ ಕರಗೋದ್ಮೇಲೆ ಶುಭ್ರವಾದಂತಹ ಆಕಾಶ ಇದೆ. ಅಲ್ಲಿ ತಾರೆ ಬಂದಿವೆ. ರಾತ್ರಿ ವೇಳಾದ್ಮೇಲೆ ತಾರೆ ಬಂದಿವೆ. ತಾರೆಗಳು ನಕ್ಷತ್ರಗಳಲ್ಲಿ ಬಂದಿರೋ ಹಾಗೆ ಬಾನ ಬೀದಿಗೆ, ಆಕಾಶ ಎನ್ನುವ ವಿಶಾಲವಾದಂತಹ ಬೀದಿಯಲ್ಲಿ ನಕ್ಷತ್ರಗಳು ಕಾಣ್ತಾ ಇರ್ತಕ್ಕಂಥದ್ದು ಕಾಣಬಹುದಾಗಿದೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ, ಸೋನೆಯ ಶ್ರುತಿ ಅಂದ್ರೆ ಆ ಕಾರ್ಮೋಡದಲ್ಲಿ ಅದು ಮಳೆಯ ರೂಪದಲ್ಲಿ ಹನಿಗಳು ಜಿಟಿ 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 ಅಂತ ಸುರಿತಾ ಇದ್ರೆ ಆಗ ಸುಳಿಗಾಳಿ ಬೀಸ್ತಾ ಇರುತ್ತೆ. ಆ ಸುಳಿ ಗಾಳಿ ಬೀಸ್ತಾ ಇದ್ರೆ ಆ ಗಾಳಿ ಒಂದು ರೀತಿ ಕಿವಿಗೆ ಇಂಪಾದ ಒಂದು ಗಾನವನ್ನ, ಇಂಪಾದಂತಹ ಒಂದು ಗಾನವನ್ನ ಕೇಳಿದ ಹಾಗಿರುತ್ತೆ.
ಆ ಮಳೆ ಸುರಿತಕ್ಕಂಥದ್ದು, ಸುಳಿಗಾಳಿ ಬೀಸ್ತಕ್ಕಂಥ ಆ ಒಂದು ದೃಶ್ಯ ನೋಡೋದಕ್ಕೂ ಮತ್ತು ಕೇಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಆಹ್ಲಾದವನ್ನು ಕೊಡ್ತಕ್ಕಂಥ ದೃಶ್ಯ ಆಗಿರುತ್ತೆ ಅನ್ನೋದನ್ನ ಕವಿ ಇಲ್ಲಿ ಮಾರ್ಮಿಕವಾಗಿ ತಿಳಿಸಿದಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಆ ಸೋನೆ ಮಳೆಗೆ ಗಾಳಿನೇ ಹಾಡ್ತಾ ಇದೆಯಂತೆ, ಅಂದ್ರೆ ರಾಗವನ್ನ ಸೇರಿಸಿದೆ. ಆ ಮಳೆ ಸುರಿಯೋದಕ್ಕೆ ಜಿಟಿ ಜಿಟಿ ಅಂತ ಸುರಿಯತಕ್ಕಂಥ ಮಳೆಗೆ ಸುಳಿಯುವ ಗಾಳಿ ಹಾಡನ್ನ ಹೇಳುವ ರೀತಿಯಲ್ಲಿದೆ. ಇತ್ತ ಅಲ್ಲಿ ಪ್ರಕೃತಿಯಲ್ಲಿ ಆ ಒಂದು ಸನ್ನಿವೇಶಗಳು ನಡೀತಾ ಇದ್ರೆ, ಇತ್ತ ಮಧ್ಯರಾತ್ರಿಯಲ್ಲಿ ಏನಾಗಿದೆ, ಇತ್ತ ಈ ಮನೆಯೊಳಗೆ ಪುಟ್ಟ ಮಗು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಪುಟ್ಟ ಮಗು ಏನಾಗಿದೆ, ಅಲ್ಲಿ ಮಂಚದ ಬಳಿಯ ತೊಟ್ಟಿಲಿದೆ. ಆ ತೊಟ್ಟಿಲಿನಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅರ್ಧ ಕಣ್ಣನ್ನ ಮುಚ್ಚಿಕೊಂಡು ನಿದ್ದೆಗಣ್ಣಲ್ಲಿ ಅರೆನಿದ್ರೆಯಲ್ಲಿ ನೀವು ನೋಡಿರ್ಬೋದು, ಕೆಲವು ಮಕ್ಕಳು ಕಣ್ಣು ಅರ್ಧ ಮುಚ್ಚಿರ್ತವೆ, ಅರ್ಧ ಬಿಟ್ಕೊಂಡಿರ್ತವೆ. ಅಂದ್ರೆ ಅದು ನಿದ್ದೆಗಣ್ಣಿನಲ್ಲಿ ಅವು ಆ ರೀತಿ ಕಾಣ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಕಣ್ಣರ್ಧ ಮುಚ್ಚಿ ಮಲಗಿದೆ, ಅದು ಬರಿ ಮೈಲಿ. ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದೆ ಕಡಿಮೆ, ಅವಕ್ಕೆಷ್ಟು ಹಿಡಿದು ಹಾಕಿದ್ರು ಅವು ತೆಗೆದು ಬಿಸಾಕ್ತಿರ್ತಾವೆ. ಹಾಗೆ ರಾತ್ರಿಯಲ್ಲಿ ಅವು ಬರಿ ಮೈಲಿ ಮಲಗಿದೆ. ಆಗ ತಾಯಿ ಏನ್ ಮಾಡ್ತಾಳೆ, ನಿದ್ದೆಗಣ್ಣಿನಲೆ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಆಗ ತಾಯಿ ಎಷ್ಟೇ ಆಗ್ಲಿ ತಾಯಿ ಕರುಣಲ್ವಾ, ಹಾಗಾಗಿ ತಾಯಿ ಏನ್ ಮಾಡ್ತಾಳೆ, ಆ ಮಗುವಿನ ಮೈ ಮೇಲೆ ಇರ್ತಕ್ಕಂಥ ಹೊದಿಕೆಯನ್ನ ಅದು ಮಗು ತೆಗೆದು ಬಿಸಾಕಿದಾಗ ಅದೇ ನಿದ್ದೆಗಣ್ಣಿನಲ್ಲಿ ತಾಯಿ ಏನ್ ಮಾಡ್ತಾಳೆ, ತನಗೆ ಗೊತ್ತಿಲ್ಲದಾಗೆ ಆ ಮಗುವಿನ ಮೈ ಮೇಲೆ ಆ ಹೊದಿಕೆಯನ್ನ ಮುಚ್ಚುತ್ತಾಳೆ. ಅಂದ್ರೆ ಇದು ತಾಯಿಯ ಮಗುವಿನ ನಡುವೆ ಇರ್ತಕ್ಕಂತಹ ಅಕ್ಕರೆ, ಪ್ರೀತಿ. ತಾಯಿ ತನ್ನ ಮಗುವನ್ನ ಯಾವ ರೀತಿ ಜೋಪಾನ ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ಅದೇ ರೀತಿ ಪ್ರಕೃತಿ ನಮ್ಮನ್ನ ಸದಾ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಈ ಒಂದು ಸಂಗತಿಯಲ್ಲಿ ಗುರುತಿಸಬಹುದಾಗಿದೆ. ಅಂದ್ರೆ ನಾವು ಎಷ್ಟೇ ತಪ್ಪು ಮಾಡಿದ್ರು ಪ್ರಕೃತಿ ನಮ್ಮನ್ನ ಸದಾ ರಕ್ಷಣೆ ಮಾಡ್ತಕ್ಕಂಥದ್ದ ಒಂದು ಸಂಗತಿಯನ್ನ ಈ ಒಂದು ಪದ್ಯದಲ್ಲಿ ನಾವು ಕಾಣಬಹುದಾಗಿದೆ. ಅಂದ್ರೆ ಪ್ರಕೃತಿ ಅಂತಕ್ಕಂಥದ್ದು ತಾಯಿ ಇದ್ದ ಹಾಗೆ. ತಾಯಿ ತನ್ನ ಮಕ್ಕಳನ್ನ ಯಾವ ರೀತಿ ಜೋಪಾನ ಮಾಡ್ತಾಳೆ ಅನ್ನೋದನ್ನ ಒಂದು ಉದಾಹರಣೆಯಾಗಿಟ್ಕೊಂಡು ಒಂದು ಪ್ರಕೃತಿ ನಮಗೆಲ್ಲ ಎಷ್ಟರ ಮಟ್ಟಿಗೆ ಆಶ್ರಯವನ್ನ ಕೊಡ್ತಾಳೆ ಅಥವಾ ಆರೈಕೆಯನ್ನ ಮಾಡ್ತಾಳೆ ಅನ್ನುವ ಒಂದು ಸತ್ಯಾಂಶವನ್ನ ಈ ಒಂದು ಪದ್ಯದಲ್ಲಿ ಕಾಣಬಹುದಾಗಿದೆ. ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ, ಮಂಚದ ಬಳಿ ಇರ್ತಕ್ಕಂಥ ಒಂದು ತೊಟ್ಟಿಲು, ಅದರಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ, ಅರ್ಧ ಕಣ್ಣನ್ನು ಮುಚ್ಚಿ ಮಲಗಿದೆ. ಅದು ಬರಿ ಮೈಯಲ್ಲಿ ಮಲ್ಕೊಂಡಿದೆ. ನಿದ್ದೆಗಣ್ಣಲ್ಲಿ ತಾಯಿ ಕೂಡ ನಿದ್ದೆ ಹೋಗಿದ್ದಾಳೆ. ಆ ನಿದ್ದೆಗಣ್ಣಿನಲ್ಲಿ ಪಕ್ಕದ ತಾಯಿ ಕೈ ನೀಡಿ, ಪಕ್ಕದಲ್ಲಿ ಇರ್ತಕ್ಕಂತಹ ತಾಯಿ ಕೈ ನೀಡಿ, ಕೈಯನ್ನ ಚಾಚಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಆ ಮಗು ಕಿತ್ತೆಸೆದಾಗ ಮತ್ತೆ ತಾಯಿ ಏನ್ ಮಾಡ್ತಾಳೆ, ಆ ಮಗುವಿನ ಹೊದಿಕೆಯನ್ನ ಸರಿಪಡಿಸ್ತಾ ಇರ್ತಾಳೆ. ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ಏನಲ್ಲಿಗೆ ಸುಮ್ಮನೆ ಬಿಡುತ್ತಾ ಇಲ್ಲ. ಅಂದ್ರೆ ಪ್ರಕೃತಿ ನಮ್ಮನ್ನೆಷ್ಟೇ ನಾವು ಎಷ್ಟೇ ರಕ್ಷಣೆ ಮಾಡ್ತಾ ಇದ್ರೂ ಸಹ ನಾವೇನ್ ಮಾಡ್ತೀವಿ, ಅದನ್ನ ಲೆಕ್ಕಿಸದೆ ನಾವೇನ್ ಮಾಡ್ತೀವಿ, ಪ್ರಕೃತಿಯಲ್ಲಿರ್ತಕ್ಕಂಥ ಗಿಡ ಮರ ಎಲ್ಲ ನದಿ ಹಳ್ಳ ಅದನ್ನೆಲ್ಲ ನೆಲಸಮ ಮಾಡಕ್ ಬಿಡ್ತೀವಿ. ಪ್ರಕೃತಿಯಲ್ಲಿ ಗಿಡ ಮರಗಳನ್ನೆಲ್ಲ ಕಡಿದ್ಬಿಟ್ಟು ನೆಲಸಮ ಮಾಡ್ತೀವಿ. ಹಳ್ಳ ಕೊಳ್ಳಗಳನ್ನ ಹರಿಯೋ ಜಾಗದಲ್ಲಿ ಮನೆ ಕಟ್ಕೊಂಡು ಅದಕ್ಕೆ ಜಾಗ ಇಲ್ದಂಗೆ ಮಾಡ್ಬಿಡ್ತೀವಿ. ಆದ್ರೆ ಪ್ರಕೃತಿ ಎಲ್ಲವನ್ನೂ ಸಹಿಸಿಕೊಂಡು ಅದು ನಮಗೆ ರಕ್ಷಣೆಯನ್ನು ಕೊಡ್ತಾ ಇರುತ್ತೆ. ಹಾಗೆ ತಾಯಿ ಆ ಮಗು ಎಷ್ಟೇ ಕಿತ್ತು ಬಿಸಾಕಿದ್ರು ಮತ್ತದನ್ನು ಒದಿಸ್ತಾನೆ ಇರ್ತಾಳೆ, ಅದು ನಿದ್ದೆಗಣ್ಣಿನಲ್ಲಿ. ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿ ಮೈಲಿ.
ಅದೇನ್ ಮಾಡುತ್ತೆ, ಮತ್ತೆ ಹೊದಿಕೆಯನ್ನ ಕಿತ್ತು ಎಸೆಯುತ್ತೆ, ಮತ್ತೆ ಅದು ಮಲ್ಕೊಳ್ಳುತ್ತೆ. ಹೀಗೆ ಅದು ಕಿತ್ತೆಸೆದಾಗ ಅದು ಮತ್ತೆ ಸರಿಪಡಿಸ್ತಾ ಇರ್ತಾಳೆ. ಸಣ್ಣಗಿದೆ ದೀಪ ಅಂದ್ರೆ ಒಂದು ಸಣ್ಣದಾಗಿ ಉರಿತಾ ಇದೆ ದೀಪ. ಸಾಮಾನ್ಯವಾಗಿ ಈಗೆಲ್ಲ ದೀಪ ಹಚ್ಚೋದು ಬಹಳ ಕಡಿಮೆ. ಈಗೆಲ್ಲ ಬೆಡ್ ಲ್ಯಾಂಪ್ ಅಂತ ಇಟ್ಬಿಡ್ತಾರೆ, ಒಂದು ಲೈಟ್ ಹಾಕ್ಬಿಡ್ತಾರೆ, ಸಣ್ಣದೊಂದು ಬಲ್ಬ್ ಹಾಕಿ, ಕಲರ್ ಬಲ್ಬ್. ಅದು ಹಿಂದೆ ಆಗಿರ್ಲಿಲ್ಲ. ಎಲ್ಲ ಮನೆಯಲ್ಲಿ ರಾತ್ರಿ ವೇಳೆ ಒಂದು ಚಿಮಣಿ ದೀಪವನ್ನ ಅಥವಾ ಎಣ್ಣೆ ದೀಪವನ್ನ ಹಚ್ಚಿಡ್ತಾ ಇದ್ರು ರಾತ್ರಿ ವೇಳೆ ಅಂತ. ಅಂದ್ರೆ ಒಂದು ದೀಪದ ಬೆಳಕು ಮನೆ ಒಳಗೆ ಇರ್ಲಿ ಅಂತಂದೇಳಿ ಹಚ್ಚಿಡ್ತಾ ಇದ್ರು. ಹಾಗೆ ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಹಚ್ಚಿಟ್ಟಿದ್ದಾರೆ. ಅಂದ್ರೆ ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ದೇಸೆಗೆ ಎಲ್ಲ ಮಲಗಿಹರು. ನೋಡಿ, ಅಂದ್ರೆ ಮನೆಯಲ್ಲಿ ಒಂದು ದೀಪವನ್ನ ಹಚ್ಚಿಡ್ತಾರೆ. ರಾತ್ರಿ ವೇಳೆ ಮಲಗುವಾಗ ಒಂದು ದೀಪ ಹಚ್ಚಿಡದ, ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ಅದಕ್ಕೆ ಸರಿಯಾದ ಉತ್ತರವಿಲ್ಲ. ಆದರೆ ದೀಪವನ್ನ ಹಚ್ಚಿಡ್ತಕ್ಕಂಥ ಒಂದು ಪರಿಪಾಠ ಈಗಲೂ ಸಹ ಇರ್ತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ದೇಸೆಗೆ ಎಲ್ಲ ಮಲಗಿಹರು. ದೇಸೆ ಅಂದ್ರೆ ದಿಕ್ಕುಗಳಲ್ಲಿ ಅಂದ್ರೆ 8 ದಿಕ್ಕುಗಳಲ್ಲಿ ಅಂತ. ಪ್ರಮುಖವಾಗಿ 4 ದಿಕ್ಕುಗಳು, ಉಪದಿಕ್ಕುಗಳು ಒಂದು 4, ಅಂದ್ರೆ 8 ದಿಕ್ಕಿನಲ್ಲಿ ಎಲ್ಲ ಜನ ರಾತ್ರಿ ವೇಳೆಯಲ್ಲಿ ಮಲಗಿದ್ದಾರೆ. ಅಂದ್ರೆ ಎಲ್ಲರೂ ಮಲಗಿರುವಾಗ ಈ ಮಗು ಸಹ ಮಲಗಿದೆ. ಆದರೆ ಈ ಮಗುವಿನ ಪ್ರಕ್ರಿಯೆ ಅಂತಕ್ಕಂಥದ್ದನ್ನ ತಾಯಿ ಗಮನಿಸ್ತಾ ಇದ್ದಾಳೆ. ಹಾಗೆ ಇಡೀ ಪ್ರಪಂಚವನ್ನ ಪ್ರಕೃತಿ ಎನ್ನುವ ಮಾತೆ ಗಮನಿಸ್ತಾ ಇರ್ತಾಳೆ. 8 ದಿಕ್ಕಿನಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಕೂಡ ಅಲ್ಲಿ ಮಲಗಿಹರು ಮಾತಾಡದೆಯೇ. ಅಂದ್ರೆ ಎಲ್ಲ ಮನೆಕಂಡಾಗಿಂದ ಯಾರು ಮಾತಾಡ್ತಾರೆ? ಕೆಲವರು ಮಾತಾಡ್ತಾರೆ, ನಿದ್ದೆಗಣ್ಣಲ್ಲಿ ಮಾತಾಡ್ತಿರ್ತಾರೆ. ಕೆಲವ್ರಿಗೆ ಆಗಿರ್ಬೋದಂತಹ ಅನುಭವ. ಆದ್ರೆ ಇಲ್ಲಿ ಎಲ್ಲಾ ದೇಸೆಯಲ್ಲಿ ಎಲ್ಲ ದಿಕ್ಕಿನಲ್ಲಿಯೂ ಸಹ ಎಲ್ಲ ಜನ ಮಲಗಿದರೆ, ಮಾತಾಡದೆ ನೋಡದೆಯೇ. ಮಲಗಿದರಿಂದ ಎಲ್ಲಿ ಕಣ್ಣು ಬಿಟ್ಕೊಂಡು ನೋಡಕ್ ಸಾಧ್ಯ ಆಗುತ್ತೆ? ಮಲಗಿದರು ಕಣ್ಣು ಮುಚ್ಕೊಂಡು ಮಲಗಿಕೊಂಡಿರ್ತಾರೆ. ಹಾಗಾಗಿ ಮಾತಾಡದೆ ನೋಡದೆ ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ನಿದ್ದೆಯಲ್ಲಿ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಗೊತ್ತಿಲ್ಲ ನಮಗೆ, ಆದರೆ ತಾಯಿ ಅವಳು ನಿದ್ದೆಯಲ್ಲಿಯೂ ಸಹ ಆ ಮಗುವಿನ ಹೊದಿಕೆಯನ್ನ ಸರಿಪಡಿಸ್ತಾ ಇದ್ದಾಳೆ. ಹಾಗೆ ಪ್ರಕೃತಿ ನಮಗೆ ಎಷ್ಟೋ ಸಾರಿ ನಮಗೆ ರಕ್ಷಣೆಯನ್ನ ಕೊಡ್ತಾನೇ ಇದೆ. ನಾವು ಆ ಪ್ರಕೃತಿಯ ರಕ್ಷಣೆಯನ್ನ ನಾವು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಪ್ರಕೃತಿಯ ಈ ಒಂದು ನಿರ್ಲಕ್ಷ್ಯೆಯನ್ನ ನಾವು ಪ್ರತಿಯೊಬ್ಬ ಮನುಷ್ಯರು ಅರಿತು ಬಾಳಬೇಕು ಅನ್ನೋದು ಈ ಸಾಲಿನಲ್ಲಿ ಕವಿ ಹೇಳಿರ್ತಕ್ಕಂಥ ಮಾತಾಗಿದೆ. ಎಲ್ಲ ಮಲಗಿಹರು ಮಾತಾಡದೆಯೇ ನೋಡದೆಯೇ. ಅಂದ್ರೆ ಎಲ್ಲರೂ ಪ್ರಕೃತಿ ಬಗ್ಗೆ ಯಾರೂ ಕೂಡ ಮಾತಾಡೋದಿಲ್ಲ, ಪ್ರಕೃತಿಯನ್ನು ಯಾರು ನೋಡೋದೂ ಇಲ್ಲ. ಯಾರ್ಯಾರು ಎಷ್ಟೆಷ್ಟು ರೀತಿಯಲ್ಲಿ ಬಳಸ್ಕೊಳ್ಬೇಕು ಆ ರೀತಿಯಲ್ಲಿ ಪ್ರಕೃತಿಯನ್ನ ಬಳಸ್ಕೊಳ್ತಾ ಇದೀವಿ ನಾವು. ನದಿಯ ನೀರನ್ನು ಸಮರ್ಪಕವಾಗಿ ಎಲ್ಲ ಬಳಸ್ಕೊಳ್ತೀವಿ. ಅದು ಸಾಲದಂತ ಬೋರ್ಗಳನ್ನು ಕೊರೆದು ಭೂಮಿಯಲ್ಲಿರ್ತಕ್ಕಂಥ ಅಂತರ್ಜಲವನ್ನು ತೆಗೆದು ಬಿಡೋದಿಲ್ಲ ನಾವು. ಹಾಗೆ ಗಿಡ ಮರಗಳ ಎಲ್ಲವನ್ನು ಕಡಿದು ನೆಲ ಸಮ ಮಾಡಿ ತನ್ನ ಸ್ವಾರ್ಥಕ್ಕೆ ದಿಢೀರಂತ ಶ್ರೀಮಂತ ಆಗ್ಬೇಕು ಅನ್ನುವ ಒಂದು ಅಭಿಲಾಷೆಯಿಂದ ಅದನ್ನು ಕೂಡ ನಾವು ನೆಲಸಮ ಆಗ್ತಾ ಇದೀವಿ. ಹೀಗೆ ನಾವೆಷ್ಟೇ ತಪ್ಪುಗಳನ್ನು ಮಾಡಿದ್ರು ಎಲ್ಲವನ್ನೂ ಮನ್ನಿಸಿ ಆ ಪ್ರಕೃತಿ ಮಾತೆ ನಮಗಾಗಿ ದುಡಿತಾ ಇದ್ದಾಳೆ. ಹಗಲು ರಾತ್ರಿ ಎನ್ನದೆ ನಮಗೋಸ್ಕರ ಪ್ರಕೃತಿ ನಮ್ಮನ್ನ ರಕ್ಷಣೆ ಮಾಡುವ ಸಲುವಾಗಿ ದುಡಿತಾ ಇದ್ದಾಳೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಎಲ್ಲ ಮಲಗಿಹರು ಮಾತಾಡದೆಯೇ. ಪ್ರಕೃತಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನೋಡದೆಯೇ, ಅದನ್ನು ತಿರುಗಿ ಕೂಡ ನೋಡ್ತಾ ಇಲ್ಲ. ಅಯ್ಯೋ, ನಾವಿಷ್ಟೆಲ್ಲ ಮರಗಳನ್ನ ಕಳೆದು ಹಾಕಿದೀವಿ, ಎಷ್ಟು ನೋವಾಗಿರ್ಬೋದು, ಏನು ನೋಡ್ತಾನೆ ಇಲ್ಲ ನಾವು. ಅದೇ ರೀತಿ ತಾಯಿ ತನ್ನ ಮಗುವನ್ನ, ಮಲಗಿರ್ತಕ್ಕಂಥ ಮಗುವನ್ನ ನಿದ್ದೆಗಣ್ಣಿನಲ್ಲಿಯೂ ಸಹ ದುಡಿತಾ ಇದ್ದಾಳೆ. ಅಂದ್ರೆ ಆ ಬದುಕಿಯನ್ನ ಒದಿಸ್ತಾ ಇದ್ದಾಳೆ, ಅಂದ್ರೆ ಅದರ ರಕ್ಷಣೆಯನ್ನ ಮಾಡ್ತಾ ಇದ್ದಾಳೆ.
ಹಾಗೆ ಪ್ರಕೃತಿ ಕೂಡ ನಮಗೆ ನಾವು ಮಲಿಕೊಂಡಾಗೂ ಸಹ ನಮಗೆ ಬೇಕಾಗಿರ್ತಕ್ಕಂತಹ ಆಮ್ಲಜನಕವನ್ನು ನಮಗೆ ಉಚಿತವಾಗಿ ಒದಗಿಸುತ್ತೆ. ಪ್ರಕೃತಿ ಉಚಿತವಾಗಿ ನೀರನ್ನು ಒದಗಿಸುತ್ತೆ. ಗಾಳಿ, ನೀರು, ಬೆಳಕು ಇವೆಲ್ಲವೂ ಕೂಡ ಆಹಾರ ಇದೆಲ್ಲವೂ ಕೂಡ ಪ್ರಕೃತಿಯಿಂದ ನಮಗೆ ಉಚಿತವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳಾಗಿದೆ. ಇಂತಹ ಸೌಲಭ್ಯಗಳನ್ನು ನಾವು ಬಳಸ್ಕೊಳ್ತೀವಿ, ಆದರೆ ಪ್ರಕೃತಿಗೆ ಯಾವುದೇ ರೀತಿ ಉಪಕಾರವನ್ನು ನಾವು ಮಾಡೋದಕ್ಕೋಗ್ತಿಲ್ಲ. ಅದನ್ನೇ ಇಲ್ಲಿ ಕವಿ ಇಂತಹ ಸಣ್ಣ ಸಂಗತಿ ಇಟ್ಕೊಂಡು ತನ್ನ ತಾಯಿ ಮಗುವಿನ ಮೇಲೆ ಹೊದಿಕೆಯನ್ನು ಹೊದಿಸುವಂತಹ ಒಂದು ಸಣ್ಣ ಸಂಗತಿ ಆಗಿರ್ಬೋದು, ಆದರೆ ಪ್ರಕೃತಿಯಲ್ಲಿರ್ತಕ್ಕಂತಹ ಇಂಥ ಒಂದು ದೊಡ್ಡ ವಿಷಯವನ್ನ ಅದಕ್ಕೆ ಹೋಲಿಕೆ ಮಾಡಿ ಬರೆದಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದಾಗಿದೆ. ನಿದ್ದೆ ಎಚ್ಚರಗಳಲ್ಲಿ, ನಿದ್ದೆಯಲ್ಲೂ ಸಹ ತಾಯಿ ದುಡಿತಾ ಇದ್ದಾಳೆ, ಎಚ್ಚರವಾಗಿದ್ದು ಸಹ ಮಗುವಿನ ಆರೈಕೆ ಮಾಡ್ತಾ ಇದ್ದಾಳೆ. ಹಾಗೆ ಪ್ರಕೃತಿ ಹಗಲು ಬೆಳಕನ್ನ ನೀಡುತ್ತೆ, ಹಣ್ಣು ಹೂವು ಹೀಗೆ ನಮಗೆಲ್ಲ ಆಶ್ರಯವನ್ನು ಕೊಡ್ತಕ್ಕಂಥ ಒಂದು ಪ್ರಕೃತಿಯಾಗಿದೆ. ಇನ್ನು ರಾತ್ರಿ ವೇಳೆ ಕೂಡ ನಮಗೆ ಉಚಿತವಾಗಿರ್ತಕ್ಕಂಥ ಒಂದು ಗಾಳಿ ಕೂಡ, ಶುದ್ಧವಾದ ಗಾಳಿಯನ್ನು ಪ್ರಕೃತಿ ನಮಗೆ ಒದಗಿಸಿಕೊಡ್ತಾ ಇದೆ. ಮನುಷ್ಯ ಎಷ್ಟೇ ಕೆಟ್ಟದಾಗಿರ್ತಕ್ಕಂಥ ಗಾಳಿಯನ್ನ ಪ್ರಕೃತಿಗೆ ಕೊಟ್ಟರು, ಕೆಟ್ಟದಾಗಿರ್ತಕ್ಕಂಥ ನೀರನ್ನ ಪ್ರಕೃತಿಗೆ ಕೊಡ್ತಾನೆ. ಹಾಗೆ ಎಷ್ಟೆಲ್ಲ ಅತ್ಯಾಚಾರ ಅನಾಚಾರಗಳನ್ನು ಮಾಡಿದರೂ ಸಹ ಪ್ರಕೃತಿ ನಮಗೆ ರಕ್ಷಣೆಯನ್ನ ಕೊಡುತ್ತೆ, ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನ ಒದಗಿಸಿಕೊಡುತ್ತೆ ಅನ್ನೋ ಮಾತನ್ನ ಈ ಒಂದು ಪದ್ಯ ಭಾಗದಲ್ಲಿ ಕಾಣ್ಬೋದಾಗಿದೆ. ಪೊರೆವ ಕೈ ದುಡಿಯುತ್ತಿದೆ, ನನ್ನ ರಕ್ಷಣೆ ಮಾಡತಕ್ಕಂಥ ಕೈ ಹಗಲು ರಾತ್ರಿ ಎನ್ನದೆ ದುಡಿತಾ ಇದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒಲೆಯುತ್ತಿದೆ. ಅದನ್ನ ಲೆಕ್ಕಕ್ಕಿಟ್ಕೊಳ್ದೆ, ಅಂದ್ರೆ ಆ ಮಗು ಏನ್ ಮಾಡ್ತಾ ಇದೆ, ಅದು ಯಾವುದನ್ನು ಕೂಡ ಲೆಕ್ಕಕ್ಕಿಟ್ಕೊಳ್ತಿಲ್ಲ. ಆ ತಾಯಿ ಹೊದಿಕೆಯನ್ನು ಒದ್ದಿಸಿದಾಗ ಇದು ಏನ್ ಮಾಡುತ್ತೆ, ತೆಗೆದು ಒಗಿತಾ ಇದೆ, ಹಾಗದು ಬಿಸಾಕ್ತಾ ಇದೆ. ಹೀಗೆ ಆ ಮಗು ತನ್ನ ನಿದ್ದೆಗಣ್ಣಿನಲ್ಲಿ ತನ್ನ ಹೊದಿಕೆಯನ್ನು ಕಿತ್ತಿಸಿದಾಗ ಅದೇ ನಿದ್ದೆಗಣ್ಣಿನಲ್ಲಿ ತಾಯಿ ಮಗುವಿಗೆ ಹೊದಿಕೆಯನ್ನು ಮತ್ತೆ ಒದಿಸ್ತಾ ಇದ್ದಾಳೆ. ಅಂದ್ರೆ ಹಗಲು ರಾತ್ರಿ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವಳು ತಾಯಿಯಾಗಿದ್ದಾಳೆ. ಅದೇ ರೀತಿ ಪ್ರಕೃತಿ ಮನುಷ್ಯನನ್ನ, ಎಲ್ಲ ಮನುಷ್ಯರನ್ನು ಕೂಡ ಪ್ರಕೃತಿ ನಮಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾಳೆ ಅಂತಕ್ಕಂಥ ಮಾತನ್ನ ಈ ಒಂದು ಕವನದಲ್ಲಿ ಕವಿ KS ನರಸಿಂಹಸ್ವಾಮಿ ಅವರು ವಿವರಿಸಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ ಅಂತ. ವಿದ್ಯಾರ್ಥಿಗಳೇ, ಈ ಒಂದು ಪದ್ಯ ಭಾಗದಲ್ಲಿ ಸಣ್ಣ ಸಂಗತಿ ಎಂಬ ಪದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ತಾಯಿ ಮತ್ತು ಮಗುವಿನ ನಡುವಿನ ಒಂದು ಸಂಬಂಧ, ತಾಯಿಯ ಒಂದು ಆರೈಕೆ ಹಾಗೂ ಮಗುವಿನ ನಿದ್ದೆಗಳಲ್ಲಿ ಮಾಡುವಂತಹ ಒಂದು ಹೊದಿಕೆಯನ್ನು ಕಿತ್ತೆಸೆಯುವಂತಹ ಒಂದು ಕ್ರಿಯೆಗಳು ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಸಹಜ ಪ್ರಕ್ರಿಯೆಗಳಾಗಿರ್ತಕ್ಕಂತಹ ಸೋನೆಯ ಮಳೆ ಸುರಿಯುವುದು ಅಥವಾ ಕಾರ್ಮೋಡ ಕಟ್ಟುವುದು, ಮಳೆ ಸುರಿಯುವುದು, ಆ ಮಳೆ ಸುರಿಯುವಾಗ ಬೀಸುವ ಗಾಳಿ, ಸುಳಿಗಾಳಿ, ಅದಕ್ಕೆ ಹಾಡಿನ ರೂಪದಲ್ಲಿ ಧ್ವನಿಯನ್ನು ಗೂಡಿಸುವುದು, ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ನಡೀತಕ್ಕಂಥ ಅಂಶಗಳಾಗಿದ್ದಾವೆ. ಇವನ್ನೇ ಇಟ್ಕೊಂಡು ಸಣ್ಣ ಸಂಗತಿ ಎಂಬ ಈ ಪದ್ಯ ಭಾಗದಲ್ಲಿ ಕವಿ KS ನರಸಿಂಹಸ್ವಾಮಿ ಅವರು ಬಹಳ ಸೂಕ್ಷ್ಮವಾಗಿ ಈ ಒಂದು ಸಂಗತಿಗಳನ್ನ, ಸಣ್ಣ ಸಂಗತಿಯನ್ನ ದೊಡ್ಡ ಅರ್ಥದಲ್ಲಿ ಈ ಕವನದಲ್ಲಿ ಅಡಗಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟೊತ್ತಿನ ತನಕ ನಿಮಗೆ ಈ ಸಣ್ಣ ಸಂಗತಿ ಪದ್ಯ ಭಾಗದಲ್ಲಿ ಕವಿ KS ನರಸಿಂಹಸ್ವಾಮಿ ಅವರ ಒಂದು ಅಭಿಪ್ರಾಯಗಳನ್ನು, ಸಂಕ್ಷಿಪ್ತವಾದಂತಹ ಒಂದು ಅಭಿಪ್ರಾಯಗಳನ್ನು ಇಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದೆಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತಂದೇಳಿ ಭಾವಿಸ್ತಾ ನಾನು ಈ ಒಂದು ಸಣ್ಣ ಸಂಗತಿ ಪದ್ಯದ ಧ್ವನಿ ಸುರುಳಿಯನ್ನು ಅಥವಾ ಈ ಚಿತ್ರಣದ ಒಂದು ಧ್ವನಿ ಸುರುಳಿಯನ್ನು ನಿಮಗೆ ಕೇಳಿಸುವುದರ ಮೂಲಕ ನಾವು ಇಲ್ಲಿಗೆ ಪದ್ಯವನ್ನು ಮುಗಿಸ್ತಾ ಇದ್ದೀನಿ. ಈ ಧ್ವನಿ ಸುರುಳಿಯನ್ನು ನೀವು ಕೇಳಿ ಆನಂದಿಸಿ. ನಡುವಿರುಳ ಕರಿಮುಗಿಲಾಲಿ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ
ಗಾಳಿ ಹಾಡುತ್ತಿದೆ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆಯ ಕಣ್ಣ ತೆರೆದಿದೆ. ಇತ್ತಾಯಿ ಮನೆಯೊಳಗೆ ಪುಟ್ಟ ಮಗುವೊಂದು. ಇತ್ತಾಯಿ ಮನೆಯೊಳಗೆ ಪುಟ್ಟ ಮಗುವೊಂದು. ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಇತ್ತಾಯಿ ಮನೆಯೊಳಗೆ ಪುಟ್ಟ ಮಗುವೊಂದು. ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರಿಮೈಲಿ. ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರಿಮೈಲಿ. ನಿದ್ದೆ ಗಣ್ಣಿನಲೇ ಪಕ್ಕದ ತಾಯಿ. ನಿದ್ದೆ ಗಣ್ಣಿನಲೇ ಪಕ್ಕದ ತಾಯಿ. ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಮಗು ತಿರುಗಿ ಹೊದಕೆಯಲೆ ಕಿತ್ತೆಸೆದು ಮಲಗುವುದು. ಮಗು ತಿರುಗಿ ಹೊದಕೆಯಲೆ ಕಿತ್ತೆಸೆದು ಮಲಗುವುದು. ಬರಿಮೈಲಿ. ಮಗು ತಿರುಗಿ ಹೊದಿಕೆಯಲೆ ಕಿತ್ತೆಸೆದು ಮಲಗುವುದು. ಬರಿಮೈಲಿ. ಸಣ್ಣಾಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಸಣ್ಣಾಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೇ? ಇದು ಸರಿಯೇ ತಪ್ಪೇ? ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿದರು. ದೆಸೆ ದೆಸೆಗೆ ಎಲ್ಲ ಮಲಗಿದರು. ಮಾತನಾಡದೆ ನೋಡದೆಯೇ. ಮಾತನಾಡದೆ ನೋಡದೆಯೇ. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನೇ ಒದೆಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆಯ ಕಣ್ಣ ತೆರೆದಿದೆ. ತಾರೆ ಬಂದಿವೆ ಬಾನಬೀದಿಗೆ. ತಾರೆ ಬಂದಿವೆ ಬಾನಬೀದಿಗೆ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆಯ ಕಣ್ಣ ತೆರೆದಿದೆ. ವಿದ್ಯಾರ್ಥಿಗಳೇ, ಇಷ್ಟೊತ್ತಿನ ತನಕ ನೀವು ಈ ಸಣ್ಣ ಸಂಗತಿ ಪದ್ಯದ ವಿಡಿಯೋವನ್ನು ನೋಡಿದ್ರಿ. ಈ ವಿಡಿಯೋದಲ್ಲಿ ಕಂಡಂತಹ ದೃಶ್ಯಗಳನ್ನು ನೀವು ನೋಡಿ ಈ ಪದ್ಯದ ಒಂದು ಭಾವಾರ್ಥಕ್ಕೆ ಸೂಕ್ಷ್ಮವಾಗಿರ್ತಕ್ಕಂತಹ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಪದ್ಯದ
ಭಾವಾರ್ಥವನ್ನು ಅಡಗಿಸಿರ್ತಕ್ಕಂಥ ಈ ಒಂದು ವಿಡಿಯೋ ಚಿತ್ರಣವನ್ನು ನೀವು ಗಮನಿಸಿ. ಇದರಲ್ಲಿರ್ತಕ್ಕಂತಹ ಕೆಲವೊಂದು ಸಂಗತಿಗಳು ನಿಮಗೆ ಅರ್ಥ ಆಗಿದೆ ಅಂತಂದೇಳಿ ಭಾವಿಸ್ತಾ ಈ ಒಂದು ಪದ್ಯ ಭಾಗವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.